ನಾಗೇಂದ್ರ ಅವರಿಗೆ ಹೇಳ್ತೀನಲ್ಲ, ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ರು, ನೀನು ಎಲ್ಲ ಬಿಟ್ಟಂತ ವ್ಯಕ್ತಿ. ನಿನಗೆ ಮಾನವತೆ ದೃಷ್ಟಿ ಇದ್ರಿಗಿನ ಈ ದಲಿತರ ಬಗ್ಗೆ, ಸಂವಿಧಾನ ಬುಕ್ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಿರಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ. ಇವತ್ತು ನಿಮ್ಮ ಇತಿಹಾಸನೇ ಗೊತ್ತಾಗುತ್ತೆ. ಯಾರು ಅವನು BK ಹರಿಪ್ರಸಾದ್ ಅವರು ಸ್ವಯಂ ಸೋನಿಯಾ ಗಾಂಧಿ ಗುಲಾಮರಾಗಿ ಒಂದೇ ಮಾತ್ರ ಹಾಡನ್ನು ಆಡಲ್ಲ ಅಂತ ಇದ್ದಾನೆ. ಅವನು ದೇಶದ ಬಾನಿಸಾಗಿದ್ದರಿಂದ ಒಂದೇ ಮಾತ್ರ ಹಾಡನ್ನು ಆಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು. ಅದನ್ನ ನಾನು ಧಿಕ್ಕರಿಸ್ತೀನಿ. ನೋಡ್ರಿ, ನಾವೆಲ್ಲರೂ ಕೂಡ ಇವತ್ತು ಪಾದಯಾತ್ರೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಆದಿಡ್ಕೊಂಡು, ನಮ್ಮ ಅನಿಲ್ ಸಾಹೇಬರು ಆದಿಡ್ಕೊಂಡು, ನಮ್ಮ ಎಲ್ಲ ರಾಜ್ಯದಲ್ಲಿದ್ದಂಥ ಎಲ್ಲ BJPಯಲ್ಲೂ ರೋಡಿ ಕುಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇದನ್ನ ಒಂದೇ ಸಾರಿ ಕೇಂದ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋರಾಟವನ್ನು ಮಾಡೋದು ಹೆಂಗ ಅನ್ನೋದಕ್ಕೋಸ್ಕರವಾಗಿ ಈ ಹಂತ ಪ್ರಥಮ ಬಾರಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ವಿ. ಎರಡನೇ ಹಂತ ಏನು ಮಾಡಬೇಕನ್ನಂಥದ್ದು ನಮ್ಮ ಅಧ್ಯಕ್ಷರು ಕೂಡ ಆಸಕ್ತಿ ಇತ್ತು ಮಾಡಬೇಕನ್ನಂಥದ್ದು. ಮುಂದಕ್ಕೆ ಏನು ಮಾಡಬೇಕನ್ನಂತ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿಕೊಂಡು ಇನ್ನು ಮುಂದಿನ ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾರೆ. ಸರ್ಕಾರಿ ಭೂಮಿಯನ್ನ ರಾಮುಲು ಅವರು ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಗಳು. ನೋಡ್ರಿ, ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ವಿಚಾರಗಳನ್ನು ದಾಖಲಾತಿ ಸಮೇತ ಎಲ್ಲವನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ಅವರು ದಲಿತರು ಅನ್ನಂತ ಮಾತಾಡಂತ ಟೈಮಲ್ಲಿ ಇವತ್ತು ದಲಿತರ ಹಣವನ್ನು ನುಂಗಿ ಹಾಕಿದಂತ ಮನುಷ್ಯ ಇವತ್ತು ದಲಿತರ ಪ್ಲೇ ಕಾರ್ಡ್ ಅನ್ನು ಬಳಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಅವರು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡಾರ. ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ಈ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಹೊಡೆದು ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ರಿ ಅಂದ್ರೆ ನೀವು ಏನೇನೋ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ರೆ ತಕ್ಷಣ ರಾಜೀನಾಮೆ ಮಾಡು. ನಿನಗೆ ಏನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನಿನ್ಗೆ ಏನು ಮೌಲ್ಯಗಳಿದೆ ಅಂತ ಹೇಳಿ ದಲಿತ ಅಂತಿಗಿ. ಆ ದಲಿತರ ಹಣವನ್ನು ನುಂಗಂತ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ನಾನು ಎಲ್ಲಿ ಕೂಡ ಓಡೋಗಲ್ಲ. ನೀನೇನು ಕೇಳಿದ್ಯೋ ಅದಕ್ಕೆ ಸ್ಪಷ್ಟೀಕರಣ ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿ ಮೂಲಕ ಕೊಡುವಂಥ ಕೆಲಸ ಮಾಡ್ತೀನಿ.